ನಾನೇ ಅಭ್ಯರ್ಥಿ. ಹೇಳಿಯಪ್ಪ. ಅಫ್ಜಲ್ಪುರ ಮತ್ತು ಜೇವರ್ಗಿ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಭೀಮಾ ನದಿ ನೀರನ್ನ ಬಿಡಿಸಬೇಕು ಅಂತೇಳಿ ಮಹಾರಾಷ್ಟ್ರಕ್ಕೆ ಒತ್ತಾಯ ಮಾಡಿ ಅಂತ ಕೂಗು ಕೇಳಿ ಬರ್ತಾ ಇದೆ. ನಾವೀಗಾಲೇ ನಮ್ಮ ಚೀಫ್ ಮಿನಿಸ್ಟ್ರು ಅವ್ರಿಗೂ ಕಾಗದ ಬರೆದಿದ್ದಾರೆ, ಅವ್ರಿಗೂ ಬರೆದಿದ್ದಾರೆ, ಅವರು ನಮಗೂ ಕೇಳ್ತಾ ಇದ್ದಾರೆ, ತೆಲಂಗಾಣವರು ಕೇಳ್ತಾ ಇದ್ದಾರೆ, ಅವ್ರು ಡೆಲಿಗೇಷನ್ ಬರಲಿಕ್ಕೆ ಹೊರಟಿದ್ದಾರೆ. ಸ್ವಲ್ಪ ನೀರು ಮಾತ್ರ ಇದೆ, ಸ್ವಲ್ಪ ಜಾಸ್ತಿ ಇಲ್ಲ. ಪರಿಸ್ಥಿತಿ ಬಂತು ಅಂತಂದರೆ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಮ್ಮ ರಾಜ್ಯನ ನಾವು ಕಾಪಾಡಿಕೊಂಡು ಬೇರೆ ರಾಜ್ಯಕ್ಕೂ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ. ಅವರು ನಮಗೆ ಸಹಕಾರ ಕೊಡಬೇಕು. ಹೇಳಿ ನೋಡ್ರಿ, ನಾವು ಚುನಾವಣೆಗೋಸ್ಕರ ಈ ಗ್ಯಾರಂಟಿ ಕೊಡ್ತಾ ಇಲ್ಲ. ಅವರ ಬದುಕು, ಜನರ ಬದುಕು. ನಿಮ್ಮ ಮನೆಯಲ್ಲಿ ನಿಮ್ಮ ವೈಫು 500 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆದಾಗ ಅವ್ರ ಕೈಗೆ 2000 ಹೋಯ್ತು ಅಂದ ತಕ್ಷಣ, ಇನ್ನು 90 ರೂಪಾಯಿದು ಎಣ್ಣೆ ಬೆಲೆ 220 ಆದಾಗ, ಮಕ್ಕಳ ಫೀಸ್ ಜಾಸ್ತಿ ಆದಾಗ, ಎಲ್ಲ ಬೆಲೆ ಆದಾಗ ಖುಷಿ ಆಗ್ತಾ ಇದೆಯಲ್ಲ. ಈಗ 1000 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ರು, ನಿಂತು ಅಂದ ತಕ್ಷಣ ಖುಷಿ ಆಗ್ತಾ ಇದೆಯಲ್ಲ. ಫ್ರೀ ಇಲ್ಲಿಂದ ಗುಲ್ಬರ್ಗ. ನಾನು ಇವರು ಯಾದಗಿರವರು ನಮ್ಮ ಮನೆಗೆ ಬಂದರು. ಇವ್ರು ನಮ್ಮ ಪ್ರಿಯಾಕ್ ನೋಡಿಕೊಂಡು ಹೋಗಿದ್ರಂತೆ. ನಮ್ಮ ಮನೆ ಬಾಗ್ಲಿಗೆ ಬಂದವರು. ಇವ್ರ ಮನೆ ನಮ್ಮ ಮನೆ ಪಕ್ಕನೇ, ಒಂದು 100 ಮೀಟ್ರ್ ಇದೆ. ಒಂದು 7-8 ಜನ ಹುಡುಗರುಗಳು ಬಂದರು, ಯಾದಗಿರಿ ಕಡೆಯವರು. ಏನ್ರು ಅಂತ ಕೇಳಿದೆ, ಅಡ್ಡ ಹಾಕಿದ್ರು ಬಂದು ನನ್ನ ಹತ್ರ ಬಂದರು. ಕೋವಿಡ್. ನಾನು ದೀಪಕ್ ತಿಮ್ಮ ಇಬ್ಬರು ಮಾತಾಡ್ಕೊಂಡು ಕೂತಿದ್ದೆ. ಏನಂತ ಕೇಳ್ದೆ, ಅಣ್ಣ 700 ರೂಪಾಯಿ 3 ಟೈಮ್ ಕೇಳ್ತಾವ್ರೆ, 2100 ರೂಪಾಯಿ ಬೇಕು ಅಂತ ಕೇಳಿದ್ರು. ಕೋವಿಡ್ ಸಂದರ್ಭ 3 ಮಾಡಿಬಿಟ್ಟಿದ್ರು, 3 ಟೈಮ್ ಮಾಡಿಬಿಟ್ಟಿದ್ರು. ಅಲ್ಲೇ ತೀರ್ಮಾನ ಮಾಡಿದೆ ಏನು ಮಾಡೋದು ಅಂತ. ನೆಕ್ಸ್ಟ್ ಟೈಮ್ ಮಾಡಿ ನಂಗೆ ಇನ್ನೂ ಚೆಕ್ಕು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಕೌಂಟ್ನ. ನಾನು ದಿನೇಶ್ ಇದ್ದೀನಿ. ನಾನಿನ್ನ ಚಾರ್ಜ್ ತೊಗೊಂಡಿರಲಿಲ್ಲ, ಅಫಿಷಿಯಲ್ ಚಾರ್ಜು. ಅನ್ಅಫಿಷಿಯಲ್ ಆಗಿ ನಡೆಸ್ತಾ ಇದ್ದೆ. ಅಲ್ಲೇ ತೀರ್ಮಾನ ಮಾಡಿದೆ. ಈ ಪಾಪ 2100 ರೂಪಾಯಿ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಈ ಬಡವರು? ಬಸ್ ಖಾಲಿ ಬರುತ್ತೆ ಅಂತ. ಬಸ್ ಖಾಲಿ ಬರ್ತದೆ, ಮಧ್ಯೆ ಒಂದೊಂದು ಸೀಟ್ ಪಕ್ಕ ಗ್ಯಾಪ್ ಇರುತ್ತೆ, ಅದಕ್ಕೂ ಕಟ್ಟಬೇಕು ಅಂತ ಸೋಷಿಯಲ್ ಡಿಸ್ಟೆನ್ಸ್. ಅಲ್ಲೇ ತೀರ್ಮಾನ ಮಾಡ್ದ. ಅಲ್ಲೇ ಒಂದು ವಿಡಿಯೋ ಮಾಡಾಕ್ತೆ, ನೀವು ನಾಳೆ ಬೆಳಗ್ಗೆ ತೀರ್ಮಾನ ಮಾಡಬೇಕು. ಅದು ಮಾಡಲಿಲ್ಲ. ಬೆಳಗ್ಗೆ ಸಿದ್ದರಾಮಯ್ಯಗೆ ಫೋನ್ ಮಾಡಿದೆ, ಸ್ವಾಮಿ ಹಿಂಗಿದೆ ಪರಿಸ್ಥಿತಿ, ನಾನು ಈ ಥರ ತೀರ್ಮಾನ ಮಾಡ್ತಾಯಿದ್ದೀನಿ. ಸೋನಿಯಾ ಗಾಂಧಿ ಅವ್ರಿಗೆ ಫೋನ್ ಮಾಡಿದೆ, ಈ ಥರ ತೀರ್ಮಾನ ಮಾಡ್ತೀನಿ. ಯಾಕೆಂದರೆ ಇದು ನ್ಯಾಷನಲ್ ಇಶ್ಯೂ ಅಲ್ವಾ, ಗೋ ಅಟ್ ಡಿ ಕೆ ಅಂತ ಹೇಳ್ತೆ. ಅಲ್ಲೇ 1 ಕೋಟಿ ರೂಪಾಯಿ ನಾನು ಕೊಡ್ತೀನಿ, ಕಳಿಸಿ ಫ್ರೀಯಾಗಿ ಅಂತ ತೀರ್ಮಾನ ಮಾಡಿದೆ. ಅಲ್ಲೂ ಕೂತ್ವಿ ಸರ್ ಸ್ಟೇಷನ್. ಅಲ್ಲಲ್ಲ, ಅದಾದಮೇಲೆ ಅನೌನ್ಸ್ಮೆಂಟ್ ಆದಮೇಲೆ ಕೊನೆಗೆ ಕೊಟ್ಟು ಚೆಕ್ಕು ಕಳಿಸ್ದೆ. ಚೆಕ್ ಇಸ್ಕೊಳ್ಳಿಲ್ಲ. ನಾವೆಲ್ಲ ಹೋಗಿ ಅಲ್ಲೇ ಕೂತ್ಕೊಂಡು ಕೊನೆಗೆ ವಿಧಿ ಇಲ್ಲದೆ ಫ್ರೀ ಮಾಡಬೇಕಾದ ಪರಿಸ್ಥಿತಿ ಬಂತು 1 ವಾರ. ಅದಾದಮೇಲೆ ದೆಹಲಿಲೂ ಕೂಡ ಟ್ರೈನ್ನ ಫ್ರೀ ಮಾಡಿದ್ರು. ಹಂಗೆ ನಾವು ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಪಾರ್ಟಿ ಇದು. ನಾವು ವೋಟ್ ಮುಖ್ಯ ಅಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕ್ ಮಾಡಿದ್ದೀವಿ, ಹುಡುಗನಿಗೆ ಭೂಮಿ ಕೊಟ್ಟಿದ್ದೀವಿ, ಅನ್ನಭಾಗ್ಯ ಕೊಟ್ಟಿದ್ದೀವಿ, ಶಿವಭಾಗ್ಯ ಕೊಟ್ಟಿದ್ದೀವಿ, ಕ್ಷೀರಭಾಗ್ಯ ಕೊಟ್ಟಿದ್ದೀವಿ. ಏನೆಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆ ಕೊಟ್ಬಿಟ್ಟಿದ್ದೀವ? ಜಾತಿ ಇಲ್ಲ, ಧರ್ಮ ಇಲ್ಲ, ಪಾರ್ಟಿ ಇಲ್ಲ, ಏನಿಲ್ಲ. ನಮ್ಮ ಡ್ಯೂಟಿ, ನಾವು ನಮ್ಗೆ ಅಧಿಕಾರ ಕೊಟ್ಟಾಗ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬಂದಂಗೆ. ಏನೇಳಿ ಇದ್ರ ಪರಿಣಾಮ ಇಷ್ಟೆಲ್ಲ ಹೇಳಿದ್ರಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಚುನಾವಣೆ ಮೇಲೆ? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗೆದ್ದು ಕೂಡಿದ್ರಲ್ಲ, ಕರ್ನಾಟಕ ರಾಜ್ಯದಲ್ಲಿ 135 ಗೆದ್ದಿದ್ರು. 20 ಸೀಟ್ ಬರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.